ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 16 ಗೊಂದಲಗಳ ಮಧ್ಯೆ ನಾಳೆ ಬಂದ್ಗೆ ಕರೆ ಕೊಡಲಾಗಿದೆ. ಬೆಳಗಾವಿಯಲ್ಲಿ ಮರಾಠಿ ಪುಂಡಾಟ ಖಂಡಿಸಿ ಬೆಳಗ್ಗೆ 6ರಿಂದ ರಾಜ್ಯ ಸ್ತಬ್ಧ ಆಗುತ್ತೆ ಅಂತ ವಾಟಾಳ್ ಹೇಳಿದ್ದಾರೆ. ಆದರೆ ಸಾರಿಗೆ ಮೆಟ್ರೋಗೆ ಪ್ರಾಬ್ಲಮ್ ಇಲ್ಲ. ಹಲವು ಸಂಘಟನೆಗಳು ಬೆಂಬಲ ನೀಡದೆ ಹಿಂದಕ್ಕೆ ಸರಿದಿದ್ದು ಶಾಲೆಗಳು ತೆರೆದಿರಲಿದೆ. ವಿಧಾನಸಭೆ ಇವತ್ತು ರಣರಂಗ ಆಯಿತು. ಹನಿ ಟ್ರ್ಯಾಪ್ ಪ್ರಕರಣ ಅಸ್ತ್ರವಾಗಿಸಿದ ಬಿಜೆಪಿ ಸ್ಪೀಕರ್ ಶಾಕ್ ಕೊಟ್ಟರು. 18 ಶಾಸಕರನ್ನ ಸಸ್ಪೆಂಡ್ ಮಾಡಿ ಅಚ್ಚರಿ ಮೂಡಿಸಿದರು. ಮಾರ್ಷಲ್ಗಳ ಮೂಲಕ ಶಾಸಕರನ್ನ ಹೊರಗೆಸೆಯಲಾಯಿತು. ಇನ್ನು ಹಾಯ್ ಶಬ್ದ ಪ್ರಯೋಗಿಸಿ ಡಿಕೆಶಿ ಟಾಂಗ್ ಕೊಟ್ಟರು. ಹನಿ ಟ್ರ್ಯಾಪ್ ಸಂಘರ್ಷದ ಮಧ್ಯೆ ಸಿಎಂ ಸಿದ್ದು ಬಜೆಟ್ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿ ಚಿತ್ರಣ ಬಿಚ್ಚಿಟ್ಟ ಸಿಎಂ ಕೇಂದ್ರದ ತೆರಿಗೆ ತಾರತಮ್ಯ ಉಲ್ಲೇಖಿಸಿ ಟಾಂಗ್ ಕೊಟ್ಟರು. ಸಾಲದ ಲೆಕ್ಕ ಕೇಳಿದ ಬಿಜೆಪಿಗೆ ಕೇಂದ್ರದ ವಿತ್ತ ಪುಸ್ತಕ ತೆರೆದ ಸಿದ್ದು ನಮ್ಮದು ಸಮಗ್ರ ಸುಸ್ಥಿರ ಮಾದರಿಯ ಬಜೆಟ್ ಅಂತ ಬೆನ್ನು ತಟ್ಕೊಂಡ್ರು. ಆ ರಾಮೇಶ್ವರ್ ಕೆಫೆ ನೆನಪಿದೆಯಲ್ವಾ? ಅಂಥದ್ದೇ ಸಂಚೊಂದು ರಿವೀಲ್ ಆಗಿದೆ. ನಾನು ಬೆಳ್ಳಹಳ್ಳಿಯವನು 2 ದಿನದ ಹಿಂದಷ್ಟೇ ಸಂಪಿಗೆಹಳ್ಳಿ ಖಾಸಗಿ ಹೋಟೆಲ್ಗೆ ಸೇರಿದ್ದ. ಸಪ್ಲೈಯರ್ ಆಗಿ ಕೆಲಸಗಿಟ್ಟಿಸಿಕೊಂಡಿದ್ದ. ಯಾಕೋ ಅನುಮಾನ ಬಂದ ಮಾಲೀಕ ಬ್ಯಾಗ್ ಚೆಕ್ ಮಾಡಿದಾಗ ಗ್ರೆನೇಡ್ ಸಿಕ್ಕಿದೆ. ಇದು ಜಡ್ಜ್ ಬ್ರೆಡ್ ತಿಂದ ಕತೆ. ನ್ಯಾಯಾಂಗದ ಮೇಲಿನ ನಂಬಿಕೆ ಮೇಲೆ ಮೂಡಿದ ಪ್ರಶ್ನೆ. ದೆಹಲಿ ಹೈಕೋರ್ಟ್ನ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ಭಾರೀ ಪ್ರಮಾಣದ ಹಣ ಸಿಕ್ಕಿದೆ. ಅಗ್ನಿ ದುರಂತ ಕೋಟ್ಯಾಂತರ ಹಣದ ರಹಸ್ಯವನ್ನು ಬಯಲಿಗೆಳೆದಿದೆ. ವರ್ಗಾವಣೆ ಬೇಡ, ರಾಜೀನಾಮೆ ಪಡೆಯೋದಕ್ಕೆ ಆಗ್ರಹ ಕೇಳಿಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.